Hello guys, welcome back to Sunison's YouTube channel. ಸೊ ಗಾಯ್ಸ್, ಇವತ್ತು ಸಂಡೇ ಆಗಿರೋದಕ್ಕೆ ಸ್ವಲ್ಪ ವ್ಲಾಗ್ನ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಿನ್ನೆ ಗಣೇಶ ಹಬ್ಬ ತುಂಬ ಸಖತ್ತಾಗಿ ಬಂತು, ಸಖತ್ತಾಗಿ ಎಂಜಾಯ್ ಮಾಡಿದೆ, ಸಖತ್ತಾಗೆ ವಿಡಿಯೋನೂ ಬಂತು. ಸೊ ಟೋಟಲಿ ನಾನು ಫುಲ್ ಖುಷಿಯಾಗಿದ್ದೀನಿ. ಸೊ ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಅವರು ನನ್ನ ಕೈಯಿಂದ ಚಿಕನ್ ಫ್ರೈ ತಿನ್ನಬೇಕಂತೆ. ಸೊ ಇವತ್ತು ಸಂಡೇ ಆಗಿದೆ ಅಲ್ವಾ, ಸೊ ಅದಕ್ಕೆ ಇಲ್ಲೇ ಪಕ್ಕದ ರೋಡು, ಸೊ ಅದಕ್ಕೆ ವಾಕಬಲ್ ಆಗೇ ಹೋಗ್ತಾ ಇದ್ದೀನಿ. ಸೊ ಏನು ಮಾಡ್ತೀನಿ ಚಿಕನ್ಗೆ, ಹೆಂಗೆ ಮಾಡ್ತೀನಿ, ಏನು ಹಾಕ್ತೀನಿ ಅಂತ ಎಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ಬರುತ್ತೆ. ಸೊ ನೋಡ್ತಾ ಇರಿ, ಸಿಗೋಣ. ಸೊ ಗಾಯ್ಸ್, ಫೈನಲ್ ಅಜ್ಜಿ ಮನೆಗೆ ಬಂದೆ. ದೊಡ್ಡಮ್ಮನೂ ಇಲ್ಲೇ ಇದ್ದಾರೆ. ಸೊ ಅವನು ಡಿಟೇಲ್ಸ್ ಮಾಡಿಸ್ತೀನಿ ನೋಡಿ. ಹಾಯ್ ದೊಡ್ಡಮ್ಮ. ಅಳ್ತಾ ಇದ್ದಾನೆ ಪಾಪು, ಸಮಾಧಾನ ಮಾಡಿ. ಸೊ ಗಾಯ್ಸ್, ಫೈನಲಿ ಬಂದಾಯಿತು. ಈಗ ನಾನು ಹೋಗೋದು ಕಿಚನ್ ಕಡೆ. ಓಕೆ, ಸೊ ಇಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ಗೆ. ಎಲ್ಲ ರೆಡಿ ಆಯಿತು. ಸೊ ಈಗ ನಾನು ಮಾಡೋಕ್ಕೆ ಹೋಗ್ತಾ ಇರೋದು ಚಿಕನ್ ಫ್ರೈ. ಸೊ ನಾನು ಇಲ್ಲಿ ತೊಗೊಂಡಿದ್ದೀನಿ ಫಸ್ಟು ಒಂದು ಮಾಡಿ. ಓಕೆ, ಗ್ಯಾಸ್ ಕಾದಿದೆ. ಸೊ ಈಗ ನಾವು ಹಾಕ್ತಾ ಇರೋದು ಫ್ರೀಡಮ್ ಆಯಿಲ್. ಎಣ್ಣೆ ಕಾದಿದೆ, ಈಗ ಹಾಕೋಣ. ಏನಿದು, ಚಕ್ಕೆ ಎಲೆ, ಸ್ವಲ್ಪ ಫ್ಲೇವರ್ಗೆ. ಇಲ್ಲಿ ನಾನು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಈಗ ಆನಿಯನ್. ಫ್ರೈ ಆಗ್ತಿದೆ. ಸೊ ಗೈಸ್, ಕೆಲವರು ಮಾಡ್ತಾರೆ ಚಿಕನ್ನ ಹೆಂಗೆ ಅಂದರೆ ಮಸಾಲೆ ಹಾಕಿ ಕಾಯಿ ರುಬ್ಬಿ ಏನೇನೋ ಮಾಡ್ತಾರೆ. ಬಟ್ ನಾನು ಕಲ್ತಿರೋದು ಸಿಂಪಲ್ 30 ಮಿನಿಟ್ಸಲ್ಲಿ ಚಿಕನ್ ರೆಡಿ ಆಗೋದು. ಸೊ ಅದು ನಾನು ಕಲ್ತಿರೋದೇ ನಮ್ಮ ದೊಡ್ಡಮ್ಮಯಿಂದ. ಸೊ ಅವರು ಬರ್ತಾರೆ, ಈಗ ಕರಿತೀನಿ ಅವ್ರನ್ನ. ಸೊ ನಾನು ಹೆಂಗೆ ಕಲಿತೆ ಚಿಕನ್ನ ಮತ್ತು ಅಡುಗೆ ಮಾಡೋದನ್ನ, ಸೊ ನಾನು ಎಲ್ಲ ಕಲ್ತಿರೋದೇ ನಮ್ಮ ದೊಡ್ಡಮ್ಮಯಿಂದ. ಸೊ ಈಗ ಹಾಕೋಣ ಸ್ವಲ್ಪ ಅರಿಶಿನ. ಹಾಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆದಷ್ಟು ಈರುಳ್ಳಿನ ಬ್ರೌನ್ ಅಂದರೆ ರೋಸ್ಟ್ ಥರ ಮಾಡ್ಕೊಳ್ಳಿ. ಯಾಕಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮತ್ತು ಚಿಕನ್ ಹಾಕಿದ್ಮೇಲೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸೊ ಹಿಂಗೆ ನೋಡ್ತಾ ಇರಿ. ಮತ್ತು ನಾನು ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ, ನಾನು ಹೆಂಗೆ ಕಲಿತೆ ಅಡುಗೆ ಮಾಡೋದನ್ನ ಮತ್ತು ಚಿಕನ್ನ ಹೆಂಗೆ ಕಲಿತೆ ಮಾಡೋದ್ರಿಂದ. ಸೊ ಹಿಂಗೆ ನೋಡ್ತಾ ಇರಿ. ಚಿಕನ್ ಬೆಂದಿದೆ. ಸೊ ಈಗ ನಾನು ಇಲ್ಲಿ ತಗೊತಾ ಇದ್ದೀನಿ, ಇದರಲ್ಲಿದೆ ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ. ಸೊ ಇದನ್ನು ಹಾಕೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಖಾರ ಪುಡಿ. ಸೊ ಗಾಯ್ಸ್, ಫೈನಲಿ ಈ ಥರ ಕಾಣುತ್ತೆ ಚಿಕನ್ನು ಬೆಂದಿದೆ. ಸೊ ಗಾಯ್ಸ್, ನಿಮಗೆ ಸ್ಮಾಲ್ ಸ್ಟೋರಿ ಹೇಳ್ತೀನಿ ಅನ್ನಲ್ಲ. ಸೊ ನಮ್ಮ ದೊಡ್ಡಮ್ಮನೂ ಕರೆದಿದ್ದೀನಿ. ನಾನು ಹೆಂಗೆ ಅಡುಗೆ ಕಲಿತೆ ಮತ್ತು ಚಿಕನ್ ಮಾಡೋದನ್ನ ಹೆಂಗೆ ಕಲಿತೆ ಅಂದರೆ ಅದೇನೇ ಇದ್ದರೂ ನಮ್ಮ ದೊಡ್ಡಮ್ಮಯಿಂದ. ಯಾಕೆ ಅಂದರೆ ಹಚ್ಕೊತಾ ಇದ್ದಾರೆ ಅವರು, ಇರಲಿ ಪರವಾಗಿಲ್ಲ. ಯಾಕೆ ಅಂತ ಅಂದರೆ ನಾವು ಚಿಕ್ಕವರಿದ್ದಾಗಿಂದ, ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗಿಂದ ನಾನು ನನ್ನ ತಮ್ಮ ಒಂದು ರಜಾ ಬರೋಂಗಿಲ್ಲ, ಸಮ್ಮರ್ ಹಾಲಿಡೇ ಅಂತ ಬರೋಂಗಿಲ್ಲ, ಮತ್ತು ಏನಾದರೂ ದಸರಾ ಅಂತ ಬರೋಂಗಿಲ್ಲ. ನಾವು ಫಸ್ಟು ಹೋಗ್ತಾ ಇದ್ದದ್ದು ದೊಡ್ಡಮ್ಮ ಮನೆಗೆ. ಸೊ ನಾನು ಯಾಕೆ ಹೋಗ್ತಾ ಇದ್ದೆ ಅಂತ ಅಂದರೆ ನಮ್ಮ ದೊಡ್ಡಮ್ಮ ಮಸ್ತಾಗಿ ಅಡುಗೆ ಮಾಡ್ತಾರೆ ಗೈಸ್, ಅವರಿಂದನೇ ನಾನು ಕಲ್ತಿರೋದು ಅಲ್ವಾ. ಯಾಕೆ ಅಂದರೆ
ಅವ್ರು ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ನಾನು ಹೋಗಿ ನಿಂತ್ಕೊತಾ ಇದ್ದೆ, ದೊಡ್ಡಮ್ಮ ಹೆಂಗೆ ಮಾಡ್ತಾರೆ ನೋಡೋಣ ಅಂತ. ಸೊ ಅವ್ರು ಅಡುಗೆ ಮಾಡ್ಬೇಕಾದ್ರೆ ನನ್ನ ಕರೆಯೋರು, ಬಾಯಲ್ಲಿ ನೋಡ್ಕೊ ಅಂತ. ಸೊ ನಾನು ಎಲ್ಲ ಅಡುಗೆ ಕಲ್ತಿರೋದು ಚಿಕ್ಕ ವಯಸ್ಸಿಂದ. ನನಗೆ ಒಂಥರ ಆಸೆ ಇತ್ತು, ಎಲ್ಲ ಮಾಡಬೇಕು, ಅಡುಗೆ ಮಾಡಬೇಕು, ಮಮ್ಮಿಗೆ ತಿನ್ನಿಸ್ಬೇಕು. ಮತ್ತು ಮಾಡಾದ್ಮೇಲೆ ಕೇಳ್ತೀವಿ ಗೊತ್ತಾ ಹೆಂಗಿರುತ್ತೆ, ಏನು ಚೆನ್ನಾಗಿದೆಯಾ ಟೇಸ್ಟು. ಸೊ ಅವರು ಆ ರಿಯಾಕ್ಷನ್ ಸೂಪರಾಗಿದೆ ಅಂತ ಅಂದಾಗ ನನಗೆ ತುಂಬ ಸಖತ್ ಖುಷಿ ಆಗೋದು. ಸೊ ಅದಕ್ಕೇ ಒಂಥರ ಕುಕ್ಕಿಂಗಲ್ಲೂ ಒಂಥರ ಹ್ಯಾಪಿನೆಸ್ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಸೊ ಪಾಪು ಅಳ್ತಾ ಇದ್ದಾನೆ, ಹೋದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಖಾರ ಏನು ಹಿಂಗೆ ಉಯ್ತದಲ್ಲ ಅನ್ಕೊಂಬೇಡಿ ಗೈಸ್, ನಮ್ಮ ಮನೇಲಿ ಸೊ ಎಲ್ಲರೂ ಜಾಸ್ತಿ ಖಾರ ತಿಂತಾರೆ. ಸೊ ಅದಕ್ಕೆ ಸ್ವಲ್ಪ ಖಾರ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ. ಫ್ರೈ ಮಾಡಿದ್ಮೇಲೆ ಸೊ ಈ ಥರ ಕಾಣುತ್ತೆ ಚಿಕನ್ ಫ್ರೈ. ಈಗ ಫೈನಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಕ್ಕಿದ್ದೀನಿ, ಸೊ ಬೇಯ್ಕೊಳ್ಳಿ ಅಂತ. ಲಾಸ್ಟಿಗೆ ಈಗ ಒಂದೇ ಮಿಕ್ಕಿರೋದು, ಸೊ ಕೊತ್ತಂಬರಿ ಅದು ಲಾಸ್ಟಿಗೆ ಉದುರಿಸಿದ್ರೆ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ. ಸೊ ಫೈನಲಿ ಆಗ್ತಾ ಇದ್ದೆ. ಸೊ ನಾನು ಇಷ್ಟೇ ಗಸ್, ನನಗೆ ಇದು ನಾವು ದೊಡ್ಡಮ್ಮನೇ ಹೇಳ್ಕೊಟ್ಟಿರಲ್ಲ, ನನಗೆ 30 ಮಿನಿಟ್ಸಲ್ಲಿ ಚಿಕನ್ ಮಾಡೋದನ್ನ, ಅದು ಚಿಕನ್ ಫ್ರೈನ. ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇದೇ ಇಷ್ಟಪಡೋದು ನಾನು ಮಾಡೋದನ್ನ. ಸೊ ನಂಗೆ ಗೊತ್ತಿರೋದು ಇದು ಒಂದೇ. ಈಗ ಫೈನಲ್ಲಿ ಉಳಿದಿರೋದು ಕೊತ್ತಂಬರಿ. ಸೊ ಇದು ಲಾಸ್ಟಿಗೆ ಇದು ಹಾಕ್ಬಿಟ್ರೆ ಮುಗೀತು. ಗೈಸ್ ಫೈನಲಿ ಈಗ ನಮ್ಮ ದೊಡ್ಡಮ್ಮಂಗೆ ಹೆಂಗಿದೆ ಅಂತ ಕೇಳೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಟೇಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ರಿಯಾಕ್ಷನ್ ನೋಡೋಣ. ದೊಡ್ಡಮ್ಮ ವಾವ್, ಸೂಪರ್ ಇದೆ. ಖಾರವಾಗಿ ಈ ಚಳಿ ವೆದರಿಗೆ ಸೂಪರ್ ಇದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಖಾರಾಗಿ ಓಡ್ತವನೆ ನೀರು ಕುಡಿಯೋದಕ್ಕೆ ನಮ್ಮ ದೊಡ್ಡಮ್ಮ. ಅಲ್ಲ ಗೈಸ್, ನಮ್ಮ ಅಜ್ಜಿ ಹೇಳಿದ್ದು ಚಿಕನ್ ಮಾಡಿರು ಅಂತ. ಸೊ ಈಗ ಅವ್ರು ಹೊರಗಡೆ ಹೋಗ್ಬಿಟ್ಟಿದ್ರು ಚಿಕನ್ ತಂದ್ಕೊಟ್ಟು. ಸೊ ಈಗ ಫೈನಲಿ ಬಂದಿದ್ದಾರೆ, ಅವರು ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಕೇಳೋಣ ಹೆಂಗಿತ್ತು ಅಂತ. ಸೊ ನನ್ನ ಹೆಂಗಿತ್ತು ಟೇಸ್ಟು? ಆಲ್ರೆಡಿ ತಿಂತಾ ಇದ್ದಾರೆ ಅವರು. ಸೂಪರ್ ಸಂಜನಾ, ಸೂಪರ್, ಸಖತ್ತಾಗಿದೆ. ಅದಕ್ಕೆ ನಾನು ನಿನಗೆ ಮಾಡು ಅಂತ ಹೇಳಿದ್ದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗೈಸ್. ಫೈನಲಿ ಎಲ್ಲರೂ ಚೆನ್ನಾಗಿದೆ ಅಂತಂದ್ರು, ನಮ್ಮ ಅಜ್ಜಿ ಕೂಡ ತುಂಬ ಚೆನ್ನಾಗಿದೆ ಅಂತ ಸಖತ್ ಖುಷಿ ಆಯಿತು. ಸೊ ಗೈಸ್ ಈಗ ನೀವು ನೋಡಿದ್ರಿ ಅಲ್ಲ ನಾನು ಮಾಡಿದ್ದು 30 ಮಿನಿಟ್ಸಲ್ಲಿ ಚಿಕನ್ ಮಾಡೋದು. ಸೊ ನೀವು ಇದನ್ನು ಚಪಾತಿಲಿ, ಪರೋಟಲಿ, ದೋಸೆಯಲ್ಲಿ, ಇಡ್ಲಿಲಿ ಯಾವ ಜೊತೆ ಬೇಕಾದ್ರೂ ತಿನ್ಬೋದು, ಬಿಸಿ ಬಿಸಿ ಅನ್ನ ಜೊತೆನೂ ತಿನ್ಬೋದು. ಸೊ ನಿಮಗಿಷ್ಟ ಆಗಿದ್ದರೆ ಇದನ್ನು ಮಾಡಿಕೊಂಡು ತಿನ್ನಿ, ಮತ್ತು ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.